ಯಡಿಯೂರಪ್ಪನವರು ಬರೀ ಒಬ್ಬರು ನಮ್ಮ ನಾಯಕರಷ್ಟೇ ಅಲ್ಲ, ಅವರು ಬಿ ಜೆ ಪಿಯ ಶಕ್ತಿ. ಅವರು ಬರೀ ರೈತರ ಪರ ಹೋರಾಟಗಾರರು ಅಥವಾ ರೈತ ನಾಯಕರು ಅಂತ ಬರೀ ಹೆಸರಿಗೆ ಮಾತ್ರಗಲ್ಲ, ಅವ್ರು ನಿಜಕ್ಕೂ ಕೂಡ ರೈತ ನಾಯಕರು ಅಂತ ತೋರಿಸ್ಕೊಂಡಿದ್ದು ಅವ್ರ ಆಡಳಿತದಲ್ಲಿ. ನಾವೆಲ್ಲ ನೋಡಿದ್ವಿ, ಮೊದಲನೇ ಬಾರಿ ಯಾರಾದರೂ ಇತಿಹಾಸದಲ್ಲಿ ರೈತರಿಗೆ ಒಂದು ವಿಶೇಷವಾದಂಥ ಒಂದು ಬಡ್ಜೆಟನ್ನು ಕೊಟ್ಟಿದ್ದರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು. ಸೊ ಹಾಗಾಗಿ ಅವ್ರ ಬಗ್ಗೆ ನಾವೆಲ್ಲರೂ ರಾಜ್ಯ ಮತ್ತು ಇಡೀ ರಾಜ್ಯದಲ್ಲಿ ಭಾಳಷ್ಟು ಸಹಸ್ರಾರು ಲಕ್ಷಾಂತರ ಜನ ಅವರ ಅಭಿಮಾನಿಗಳಿದ್ದಾರೆ. ಅವರೆಲ್ಲರುಗಳು ಒಂದು ಒತ್ತಾಯ ಇತ್ತು. ಅವರು 50 ವರ್ಷಗಳ ಒಂದು ಸುದೀರ್ಘವಾದಂಥ ಹೋರಾಟದ ಬದುಕು ಏನಿತ್ತು ಅದನ್ನು ವಿಜೃಂಭಿಸಬೇಕು, ಅದಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ತೀರ್ಮಾನವನ್ನು ಮಾಡಿದಂಥ ಸಂದರ್ಭದಲ್ಲಿ ಆಗ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಕೂಡ ಅಮಿತ್ ಶಾ ಅವ್ರ ಹತ್ರ ಮಾತಾಡಿದಾಗ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಒಪ್ಕೊಂಡಿದ್ದಾರೆ. ಲಕ್ಷಾಂತರ ಜನ ಅವತ್ತು ಅಲ್ಲಿ ಹರಿದು ಬರ್ತಕ್ಕಂಥ ಒಂದು ಕಾರ್ಯಕ್ರಮ. ನಾನು ಕೂಡ ಈ ನಿಮ್ಮ ಮೂಲಕ ಕೂಡ ನಿಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ, ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬನ್ನಿ. ಸಹಸ್ರಾರು ಜನ, ಲಕ್ಷಾಂತರ ಜನ ಆ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗ್ತಕ್ಕಂಥ ಒಂದು ಸಂದರ್ಭ. ಇದೊಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ. ಹಾಗಾಗಿ ನೀವು ಎಲ್ಲ ಬಂದು ಭಾಗಿಯಾದರೆ ಯಡಿಯೂರಪ್ಪನವ್ರಿಗೂ ಅಷ್ಟೇ ಖುಷಿ ಆಗ್ತದೆ, ನಮಗೂ ಕೂಡ ಅಷ್ಟೇ ಖುಷಿ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ ಗ್ಯಾಸ್ ಏರಿಕೆ ಬೇರೆ ಕಾಂಗ್ರೆಸ್ನ ಪ್ರತಿಭಟನೆ ಮಾಡಿದೆ ಸರ್, ಯೂತ್ ಕಾಂಗ್ರೆಸ್ ನೇತೃತ್ವದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಈಗ ಬೇರೆಯವ್ರ ತಟ್ಟೆಯಲ್ಲಿ ನೊಣ ಬಿದ್ದಿರೋದನ್ನು ಹೊರಡ್ಸಕ್ಕೆ ಹೋಗ್ತಾ ಇದ್ದಾರೆ. ಅವ್ರ ತಟ್ಟೆಯಲ್ಲಿ ಏನು ಬಿದ್ದಿದೆ ಅನ್ನೋದನ್ನು ದಯಮಾಡಿ ತಿಳ್ಕೊಬೇಕು. ಅವ್ರ ಅಧಿಕಾರಕ್ಕೆ ಬಂದಾಗಿಂದನು ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಹಾಲಾಗಿರ್ಬೋದು, ನೀರಾಗಿರ್ಬೋದು, ಕರೆಂಟ್ ಆಗಿರ್ಬೋದು, ಪ್ರತಿಯೊಂದು ವಸ್ತುಗಳ ಮೇಲೂ ಕೂಡ ಅವರು ತೆರಿಗೆಯನ್ನು ಜಾಸ್ತಿ ಮಾಡಿ ಮನೆ ಇವಾಗ ಖಾಲಿ ಸೈಟ್ ಇದ್ದರೂ ಖಾಲಿ ಸೈಟಲ್ಲಿ ಏನು ಕಸ ಜನ್ರೇಟ್ ಆಗೋದಿಲ್ಲ. ಖಾಲಿ ಸೈಟಲ್ಲೂ ಅದಕ್ಕೆ ನೀವು ಕಸದ ಸೆಸ್ಸನ್ನು ಹಾಕ್ತಕ್ಕಂಥ ಒಂದು ದೊಡ್ಡ ಮನಸ್ಸನ್ನು ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಮೇಲೆ ಮಾತಾಡ್ತಾ ಇದೆ ಅಂತಂದರೆ ಅದು ನಿಜಕ್ಕೂ ಹಾಸ್ಯಾಸ್ಪದ. ಹಾಗಾಗಿ ಅವರು ನಮ್ಮ ಮೇಲೆ ಈಗ ಇಡೀ ಜಾಗತಿಕ ಮಟ್ಟದಲ್ಲಿ ಏನು ಯಾವ ಥರ ತೈಲ ಬೆಲೆ ಹೇಗಾಗ್ತಾ ಇದೆ ಅನ್ನೋದು ಅವ್ರಿಗೂ ಗೊತ್ತಾಗ್ತದೆ. ಯಾರೂ ಚಿಕ್ಕ ಮಕ್ಕಳು ಯಾರೂ ಇಲ್ಲ. ಸೊ ಎಲ್ಲರಿಗೂ ಬುದ್ಧಿವಂತರಿದ್ದಾರೆ, ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಬೇರೆ ದೇಶಗಳನ್ನ ಕಂಪೇರ್ ಮಾಡಿದ್ರೆ ನಮ್ಮ ದೇಶ ಯಾವುದೇ ಸಂದರ್ಭದಲ್ಲೂ ಒಂದು ತೊಂದರೆ ಏನೂ ತೊಂದರೆ ಆಗ್ದಂಗೆ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಅವ್ರ ಸರ್ಕಾರ ಇದೆಯಲ್ಲ, ನೀವು ಅಕ್ಕಪಕ್ಕ ದೇಶಗಳನ್ನು ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಸೊ ಅದನ್ನು ಅವರು ಇದ್ರ ಬಗ್ಗೆ ಮಾತಾಡದೇ ಇರೋದೇ ಒಳ್ಳೆಯದು ಅಂತ ಕಾಣ್ತದೆ. ಯಾಕೆ ಅಂತಂದರೆ ಅವರು ಈ ಥರ ಬೀದಿಗೆ ಬಂದು ಹೋರಾಟವನ್ನು ಮಾಡಿದ್ರೆ ಜನ ಅವ್ರ ಮೇಲೆ ನಗ್ತಾರೆ ಹೊರತು ಅವ್ರ ಬಗ್ಗೆ ಯಾರೂ ಅನುಕಂಪ ತೋರೋದಿಲ್ಲ.